ಮಾಡುವಂತ ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ನೆಟ್ವರ್ಕ್ ಇಶ್ಯೂ ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಸಿಗ್ನಲ್ ಪ್ರಾಬ್ಲಮ್ಗಳಾಗುತ್ತೆ. ಇಂತಹ ಒಂದು ದೊಡ್ಡ ಘೋರ ದುರಂತ ಸಂಭವಿಸಿರುವಂತದ್ದು. ಸೊ ಲಂಡನ್ಗೆ ಹೋಗ್ತಾ ಇರುವಂತಹ ವಿಮಾನ ಗುಜರಾತ್ ಅಹಮದಾಬಾದ್ನಲ್ಲಿ ನಡೆಯುವಂತಹ ಘೋರ ದುರಂತ ಸದ್ಯ ಈಗಾಗಲೇ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಭಾರತದ ಗುಜರಾತ್ನಲ್ಲಿ, ಅದು ಕೂಡ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ಘೋರ ದುರಂತ ಇದು. ಸೊ ಈ ದುರಂತದಲ್ಲಿ 105 ಜನ ಸಾವನ್ನಪ್ಪಿದ್ದಾರೆ. 242 ಜನ ಪ್ರಯಾಣಿಕರು ಇದ್ರು. 2 ಹಸುಗೂಸಿದೆ. ಕೇವಲ ಭಾರತೀಯರು ಮಾತ್ರ ಅಲ್ಲ, ಬೇರೆ ಬೇರೆ ದೇಶರು ಕೂಡ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನ್ಯೂಸ್ ಡೆಸ್ಕ್ ಇಂದ ನಾಗೇಂದ್ರ ಬಾಬು. ಸದ್ಯ ಏನೇನಾಗ್ತಾ ಇದೆ, ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ನಾಗೇಂದ್ರ ಬಾಬು? ನೋಡಿ, ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪ್ರಮುಖವಾಗಿ 242 ಜನ ಪ್ಯಾಸೆಂಜರ್ ಇದ್ರು ಅಂತ ಹೇಳಿ ಕನ್ಫರ್ಮ್ ಅನ್ನ ಕೂಡ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ 169 ಜನ ಭಾರತೀಯರು, 53 ಜನ ಬ್ರಿಟಿಷ್ ನ್ಯಾಷನಲ್ ಮತ್ತೆ ಒಬ್ಬ ಕೆನಡಿಯನ್ ನ್ಯಾಷನಲ್ ಇದ್ದ, ಜೊತೆಗೆ 7 ಜನ ಪೋರ್ಚುಗೀಸ್ ನ ದೇಶದವರು ಅಂತ ಹೇಳಿ ಈಗ ಕನ್ಫರ್ಮ್ ಅನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಕೆಲವರು ಏನು ಗಾಯಾಳುಗಳಿದ್ದಾರೆ ಅವರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದೀವಿ ಅಂತೇಳಿ ಖುದ್ದು ಈಗ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಮುಖ ಘಟನೆಯಲ್ಲಿ 105 ಮಂದಿ ಸದ್ಯಕ್ಕೆ ಮೃತಪಟ್ಟಿದ್ದಾರೆ ಅಂತೇಳಿ ಒಂದು ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿದ್ದು, ಈ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 1:38 ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಇಂಜಿನ್ ಅಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ತನಿಖೆ ಆದ ಬಳಿಕ ಅದರ ಸಂಪೂರ್ಣವಾದಂತಹ ಮಾಹಿತಿ ಹೊರಬೀಳುತ್ತೆ. ಪ್ರಮುಖವಾಗಿ ಏರ್ ಆಕ್ಸಿಡೆಂಟ್ ನ ಒಂದು ವಿಭಾಗದ ಅಧಿಕಾರಿಗಳ ತಂಡ, ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ನಾವು ಕರಿತೀವಿ, ಆ ತಂಡ ಈಗ ಆಲ್ರೆಡಿ ಸ್ಥಳಕ್ಕೆ ದೌಡಾಯಿಸಿದೆ. ಸ್ಥಳಕ್ಕೆ ಆಗಮಿಸಿ ಆ ಕಾಕ್ಪಿಟ್ ಅಲ್ಲಿ ಇದ್ದಂತಹ ಒಂದಷ್ಟು ಟೆಕ್ನಿಕಲ್ ಸಂಬಂಧಪಟ್ಟಂತಹ ವಸ್ತುಗಳನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಘಟನೆ ಯಾವ ಕಾರಣಕ್ಕೋಸ್ಕರ ಆಯಿತು ಅಂತೇಳಿ. ಜೊತೆಗೆ ಈಗ ಅಲ್ಲಿ ಆ ಒಂದು ಏರ್ಪೋರ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಸದ್ಯಕ್ಕೆ ಆಪರೇಷನ್ ನಡೆಸೋದಿಲ್ಲ, ಬೇರೆ ಪ್ರಯಾಣಿಕರು ಯಾರು ಕೂಡ ಇಲ್ಲಿಗೆ ಬರೋದು ಬೇಡ ಅಂತೇಳಿ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡೋದು ಮತ್ತೊಂದು ಕಡೆ ಆದ್ರೆ, ಇನ್ನು ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಮಾಹಿತಿ ಪ್ರಕಾರ ನಮಗೆ ಘಟನೆ ಆದ ವಿಚಾರ ಗೊತ್ತಾಗ್ತಾ ಇದ್ದಂತೆ 2 ರಿಂದ 3 ನಿಮಿಷದಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಆಗಮಿಸಿದ್ರು. ಜೊತೆಗೆ ಆಂಬ್ಯುಲೆನ್ಸ್ ಗಳನ್ನ, ಎಲ್ಲಾ ರೀತಿಯಾದಂತಹ ರಕ್ಷಣಾ ಪಡೆಗಳನ್ನ ಕೂಡ ನಾವು ಎಲ್ಲಿಗೆ ಕರೆಸಿಕೊಂಡಿದ್ದೀವಿ ಅಂತ ಹೇಳಿ ಮಾಹಿತಿ ಕೊಟ್ಟರು. ಜೊತೆಗೆ ಘಟನೆ ಆದಂತಹ ಸ್ಥಳ ಏನಿತ್ತಲ್ಲ, ಈಗ ಆಲ್ಮೋಸ್ಟ್ 70 ರಿಂದ 80% ನಷ್ಟು ನಾವು ಸ್ಥಳದಲ್ಲಿ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದ್ದೀವಿ ಅನ್ನುವ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಈಗ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏವಿಯೇಷನ್ ಮಿನಿಸ್ಟರ್ ಜೊತೆ ಖುದ್ದು ಮಾತನಾಡಿ ಯಾವುದೇ ಒಂದು ನೆಸೆಸಿಟಿ ಇದ್ರೂ ಕೂಡ ಎಲ್ಲಾ ರೀತಿಯಾದಂತಹ ಪೂರೈಕೆಯನ್ನ ಮಾಡಿ ಅಂತೇಳಿ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ಘಟನೆಗೆ ಕಾರಣ ಏನು ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆ ಒಂದು ಘಟನೆಯಲ್ಲಿ ಯಾರೆಲ್ಲ ಸಿಲುಕೊಂಡಿದ್ದಾರೆ ಅವರನ್ನ ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸಗಳನ್ನ ಮಾಡಬೇಕಾಗಿದೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ದೌಡಾಯಿಸಿದ್ರು. ಅವರನ್ನ ಮೊದಲಿಗೆ ಕ್ಲಿಯರ್ ಮಾಡಿದಂತ ಪೊಲೀಸರು ಆ ಬಳಿಕ ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಿಕೇಶ್, ಬಹುತೇಕ ಎಲ್ಲಾ ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಭೂಮಿಯಿಂದ 850 ಅಡಿ ಮೇಲಕ್ಕೆ ತೆರಳುತ್ತಾ ಇದ್ದಂತೆ ಇಂಜಿನ್ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ, ತಾಂತ್ರಿಕವಾದಂತಹ ದೋಷ ಕಂಡು ಬಂದಿತ್ತು. ಹಾಗಾಗಿ ಈ ಒಂದು ಏರ್ಕ್ರಾಫ್ಟ್ ಆಗಿರಬಹುದು ಅಂತೇಳಿ ಅನುಮಾನವನ್ನ ಕೂಡ ವ್ಯಕ್ತಪಡಿಸಲಾಗ್ತದೆ. ಆದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಸ್ಥಳಕ್ಕೆ ಬಂದ ಬಳಿಕ ತನಿಖೆಯನ್ನ ಮಾಡಿದ ನಂತರವಷ್ಟೇ ಘಟನೆಗೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ನಿಕೇಶ್, ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದಂತ ಸಂದರ್ಭದಲ್ಲಿ, ಇಂತಹ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ. ಪ್ರತಿಯೊಂದು ಕೂಡ ಅದರಲ್ಲಿ ಸೆರೆ ಆಗಿರುತ್ತೆ, ರೆಕಾರ್ಡ್ ಆಗಿರುತ್ತೆ. ಅದರ ಮೇಲೆ ತನಿಖೆಯನ್ನ ನಡೆಸ್ಕೊಂಡು ಹೋಗ್ತಾರೆ ನಾಗೇಂದ್ರ ಬಾಬು. ನಿಕೇಶ್, ನೋಡಿ, ಒಂದು ಏರ್ಕ್ರಾಫ್ಟ್ ಆದ ಸಂದರ್ಭದಲ್ಲಿ ಮೇನ್ ಆಗಿ ಕಾಕ್ಪಿಟ್ ಅಂತ ನಾವು ಕರಿತೀವಲ್ಲ, ಕಾಕ್ಪಿಟ್ ಅಲ್ಲಿ ಒಂದು ಪ್ರಮುಖವಾದಂತ ಒಂದು ಟೆಕ್ನಿಕಲ್ ಸಂಬಂಧಪಟ್ಟಂತ ಒಂದು ವಸ್ತು ಇರುತ್ತೆ. ಆ ವಸ್ತುವನ್ನ ಆ ವಶಕ್ಕೆ ಪಡೆದುಕೊಳ್ತಾರೆ. ಅದರಲ್ಲಿ ಕಂಪ್ಲೀಟ್ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಅಂದ್ರೆ ಕ್ಯಾಪ್ಟನ್ ಏನು ಪೈಲಟ್ ಏನ್ ಮಾತಾಡಿರ್ತಾರೆ, ಜೊತೆಗೆ ATC ಜೊತೆ ಯಾವ ರೀತಿಯಾದಂತಹ ಕಮ್ಯುನಿಕೇಶನ್ ಅಲ್ಲಿ ಇರುತ್ತೆ, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ ಅನ್ನ ಇಟ್ಟುಕೊಂಡು ಅದನ್ನ ರಿಕವರ್ ಮಾಡಿ ಅದನ್ನ ಕೇಳಿಸಿಕೊಂಡ ಬಳಿಕ ಏನೆಲ್ಲ ಮಾತುಕತೆಗಳಾಗಿತ್ತು, ಅಂದ್ರೆ
ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ನೋಡಿ, ಪ್ರಮುಖವಾಗಿ ಒಂದು ಪ್ಯಾಸೆಂಜರ್ ವಿಮಾನ ಟೇಕ್ ಆಫ್ ಆಗೋದಕ್ಕಿಂತ ಮುಂಚಿತವಾಗಿ ಆನ್ ಬೋರ್ಡ್ ಚೆಕಿಂಗ್ ಅಂತ ಇರ್ತಲ್ಲ, ಪ್ಯಾಸೆಂಜರ್ ಗಳನ್ನ ಯಾವ ರೀತಿಯಾಗಿ ಆನ್ ಬೋರ್ಡ್ ಚೆಕಿಂಗ್ ಅನ್ನ ಮಾಡಿ ಒಳಗಡೆ ಬಿಡುವಂತ ಕೆಲಸವನ್ನ ಮಾಡ್ತಾರೋ ಅದೇ ರೀತಿಯಾಗಿ ವಿಮಾನವನ್ನ ಸಂಪೂರ್ಣವಾಗಿ ತಪಾಸಣೆಯನ್ನು ಕೂಡ ಮಾಡಲಾಗುತ್ತೆ. ತಪಾಸಣೆ ಮಾಡಿ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕವಷ್ಟೇ ಅದು ಪ್ರಯಾಣಿಕರನ್ನ ವಿಮಾನದ ಒಳಗೆ ಕಳಿಸಿಕೊಡುವಂತ ಕೆಲಸಗಳಾಗುತ್ತೆ. ಆನ್ ಬೋರ್ಡಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆನ್ ಬೋರ್ಡಿಂಗ್ ಗಿಂತ ಮುಂಚೆ ವಿಮಾನದ ತಪಾಸಣೆ ಸರಿಯಾಗಿ ಆಗಿತ್ತಾ ಇಲ್ವಾ, ಯಾವ ಕಾರಣಕ್ಕೋಸ್ಕರ ಈ ಒಂದು ಘಟನೆ ಆಗಿದೆ, ತಾಂತ್ರಿಕವಾದಂತಹ ದೋಷ ಹೇಗೆಲ್ಲ ಕಂಡು ಬಂತು, ಯಾವ ಸಂದರ್ಭದಲ್ಲಿ ಕಂಡು ಬಂತು, ಟೇಕ್ ಆಫ್ ಆಗೋದಕ್ಕಿಂತ ಮುಂಚಿತವಾಗಿ ಪೈಲಟ್ಗೆ ಇದರ ಗಮನಕ್ಕೆ ಬರಲಿಲ್ವಾ ಅಂತೇಳಿ ನೋಡಿ. ಈಗ ಈ ಒಂದು ಘಟನೆಯಲ್ಲಿ ಇಬ್ಬರು ಪೈಲಟ್ಗಳಿದ್ರು, 10ಕ್ಕೂ ಹೆಚ್ಚು ಮಂದಿ 10 ಜನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ನೆಟ್ವರ್ಕ್ ಇಶ್ಯೂ ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ, ಸೊ ಸಿಗ್ನಲ್ ಪ್ರಾಬ್ಲಮ್ಗಳಾಗುತ್ತೆ, ಇಂತಹ ಒಂದು ದೊಡ್ಡ ಘೋರ ದುರಂತ ಸಂಭವಿಸಿರುವಂತದ್ದು. ಸೊ ಲಂಡನ್ಗೆ ಹೋಗ್ತಾ ಇರುವಂತಹ ವಿಮಾನ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯುವಂತಹ ಘೋರ ದುರಂತ ಸದ್ಯ ಈಗಾಗಲೇ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಭಾರತದ ಗುಜರಾತ್ನಲ್ಲಿ, ಅದು ಕೂಡ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ಘೋರ ದುರಂತ ಇದು. ಸೊ ಈ ದುರಂತದಲ್ಲಿ 105 ಜನ ಸಾವನ್ನಪ್ಪಿದ್ದಾರೆ, 242 ಜನ ಪ್ರಯಾಣಿಕರಿದ್ರು, 2 ಹಸುಗೂಸ್ ಇದೆ. ಕೇವಲ ಭಾರತೀಯರು ಮಾತ್ರ ಅಲ್ಲ, ಬೇರೆ ಬೇರೆ ದೇಶರು ಕೂಡ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ನ್ಯೂಸ್ ಡೆಸ್ಕ್ ಇಂದ ನಾಗೇಂದ್ರ ಬಾಬು. ಸದ್ಯ ಏನೇನಾಗ್ತಾ ಇದೆ, ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ನಾಗೇಂದ್ರ ಬಾಬು? ನೋಡಿ, ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪ್ರಮುಖವಾಗಿ 242 ಜನ ಪ್ಯಾಸೆಂಜರ್ ಇದ್ರು ಅಂತ ಹೇಳಿ ಕನ್ಫರ್ಮ್ ಅನ್ನ ಕೂಡ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ 169 ಜನ ಭಾರತೀಯರು, 53 ಜನ ಬ್ರಿಟಿಷ್ ನ್ಯಾಷನಲ್ ಮತ್ತೆ ಒಬ್ಬ ಕೆನಡಿಯನ್ ನ್ಯಾಷನಲ್ ಇದ್ದ, ಜೊತೆಗೆ 7 ಜನ ಪೋರ್ಚುಗೀಸ್ ನ ದೇಶದವರು ಅಂತ ಹೇಳಿ ಈಗ ಕನ್ಫರ್ಮ್ ಅನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಕೆಲವರು ಏನು ಗಾಯಾಳುಗಳಿದ್ದಾರೆ ಅವರ ಸ್ಥಿತಿ ತುಂಬಾ ಗಂಭೀರವಾಗಿದೆ, ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದೀವಿ ಅಂತೇಳಿ ಖುದ್ದು ಈಗ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಮುಖ ಘಟನೆಯಲ್ಲಿ 105 ಮಂದಿ ಸದ್ಯಕ್ಕೆ ಮೃತಪಟ್ಟಿದ್ದಾರೆ ಅಂತೇಳಿ ಒಂದು ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿದ್ದು, ಈ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 1:38 ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಇಂಜಿನ್ ಅಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ತನಿಖೆ ಆದ ಬಳಿಕ ಅದರ ಸಂಪೂರ್ಣವಾದಂತಹ ಮಾಹಿತಿ ಹೊರಬೀಳುತ್ತೆ. ಪ್ರಮುಖವಾಗಿ ಏರ್ ಆಕ್ಸಿಡೆಂಟ್ ನ ಒಂದು ವಿಭಾಗದ ಅಧಿಕಾರಿಗಳ ತಂಡ, ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ನಾವು ಕರಿತೀವಿ, ಆ ತಂಡ ಈಗ ಆಲ್ರೆಡಿ ಸ್ಥಳಕ್ಕೆ ದೌಡಾಯಿಸಿದೆ. ಸ್ಥಳಕ್ಕೆ ಆಗಮಿಸಿ ಆ ಕಾಕ್ಪಿಟ್ ಅಲ್ಲಿ ಇದ್ದಂತಹ ಒಂದಷ್ಟು ಟೆಕ್ನಿಕಲ್ ಸಂಬಂಧಪಟ್ಟಂತಹ ವಸ್ತುಗಳನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಘಟನೆ ಯಾವ ಕಾರಣಕ್ಕೋಸ್ಕರ ಆಯಿತು ಅಂತೇಳಿ. ಜೊತೆಗೆ ಈಗ ಅಲ್ಲಿ ಆ ಒಂದು ಏರ್ಪೋರ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಸದ್ಯಕ್ಕೆ ಆಪರೇಷನ್ ಅನ್ನು ನಡೆಸೋದಿಲ್ಲ, ಬೇರೆ ಪ್ರಯಾಣಿಕರು ಯಾರು ಕೂಡ ಇಲ್ಲಿಗೆ ಬರೋದು ಬೇಡ ಅಂತೇಳಿ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡೋದು ಮತ್ತೊಂದು ಕಡೆ ಆದ್ರೆ, ಇನ್ನು ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಮಾಹಿತಿ ಪ್ರಕಾರ ನಮಗೆ ಘಟನೆ ಆದ ವಿಚಾರ ಗೊತ್ತಾಗ್ತಾ ಇದ್ದಂತೆ 2 ರಿಂದ 3 ನಿಮಿಷದಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಆಗಮಿಸಿದ್ರು. ಜೊತೆಗೆ ಆಂಬ್ಯುಲೆನ್ಸ್ ಗಳನ್ನ, ಎಲ್ಲಾ ರೀತಿಯಾದಂತಹ ರಕ್ಷಣಾ ಪಡೆಗಳನ್ನ ಕೂಡ ನಾವು ಇಲ್ಲಿಗೆ ಕರೆಸಿಕೊಂಡಿದ್ದೀವಿ ಅಂತ ಹೇಳಿ ಮಾಹಿತಿ ಕೊಟ್ಟರು. ಜೊತೆಗೆ ಘಟನೆ ಆದಂತಹ ಸ್ಥಳ ಏನಿತ್ತಲ್ಲ, ಈಗ ಆಲ್ಮೋಸ್ಟ್ 70 ರಿಂದ 80% ಅಷ್ಟು ನಾವು ಸ್ಥಳದಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿದ್ದೀವಿ ಎನ್ನುವ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಈಗ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏವಿಯೇಷನ್ ಮಿನಿಸ್ಟರ್ ಜೊತೆ ಖುದ್ದು ಮಾತನಾಡಿ ಯಾವುದೇ ಒಂದು ನೆಸೆಸಿಟಿ ಇದ್ರೂ ಕೂಡ ಎಲ್ಲಾ ರೀತಿಯಾದಂತಹ ಪೂರೈಕೆಯನ್ನ ಮಾಡಿ ಅಂತೇಳಿ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ಘಟನೆಗೆ ಕಾರಣ ಏನು ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆ ಒಂದು ಘಟನೆಯಲ್ಲಿ ಯಾರೆಲ್ಲ ಸಿಲುಕೊಂಡಿದ್ದಾರೆ ಅವರನ್ನ ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸಗಳನ್ನ ಮಾಡಬೇಕಾಗಿದೆ. ಹಾಗಾಗಿ